ಸರ್, ಇವಾಗ ನೀವು ನೇಮ ಕಟ್ತೀರಾ, ಸೊ ಇದು ನೇಮ ಕಟ್ಟುವ ಪದ್ಧತಿ ಹೇಗೆ, ಎಲ್ಲಿಂದ ಪ್ರಾರಂಭ ಆಗುತ್ತೆ, ನೀವು ಕಟ್ಟುವಾಗ ನಿಮಗೆ ಏನು ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ ಸರ್? ನೇಮ ಅನ್ನುವಂಥ ಶಬ್ದಕ್ಕೆ ಅದಕ್ಕಿಂತಲೂ ಮೊದಲು ಇಲ್ಲಿ ಕೋಲ ಅನ್ನುವಂಥ ಶಬ್ದ ಇತ್ತು. ಕೋಲ ಅಂತ ಹೇಳಿದರೆ ಒಬ್ಬ ಸಾಮಾನ್ಯ ರೀತಿಯಲ್ಲಿ ಇರ್ತಾನೆ, ಹೇಳ್ತಾನೆ, ನಡೀತಾನೆ, ಉಣ್ತಾನೆ, ಅದು ಸಾಮಾನ್ಯ. ಸ್ವಲ್ಪ ವಿಪರೀತ ಆದ ತಕ್ಷಣ ನಿನ್ನಂತ ಕೋಲ ಕಟ್ಟುದು ಅಂತ ಹೇಳ್ತಾರೆ. ಅಲ್ಲ, ಕೋಲ ತುಲೆ, ಅವಳ ಕೋಲ ನೋಡು ಅಂತ ಹೇಳಿದರೆ ಅದೊಂದು ವಿಶೇಷಣ ಅಂತೇಳಿ ಅರ್ಥ. ವ್ಯಕ್ತಿಯಾಗಿರದೆ ಅದಕ್ಕಿಂತ ಸ್ವಲ್ಪ ಹೊರಗೆ ಬಂದಾಗ ಅದೊಂದು ಕೋಲ ಅಂತ ಆಗ್ತದೆ. ಇಲ್ಲಿ ಆರಾಧನೆ ಹಾಗೆ, ದೈವಗಳು ವ್ಯಕ್ತಿಯಾಗಿ ಕಾಣುತ್ತವೆ, ವ್ಯಕ್ತಿಗಿಂತ ಭಿನ್ನ, ಅದು ಕೋಲ. ನೇಮ ಅಂದರೆ ಏನು? ಅದಕ್ಕೊಂದು ನಿಯಮದ ಚೌಕಟ್ಟಿದೆ. ಅದು ಸೂತಕಾಗ್ತದೆ. ಇವರು ಮುಟ್ಟಬಾರ್ದು, ಇವರು ಪ್ರವೇಶಿಸಬಾರ್ದು. ಅವ ಈ ನೇಮ ಕಟ್ಟುವವ ಚೌಕಟ್ಟಿನೊಳಗ ಇಂಥದ್ದನ್ನು ಮಾಡಿದರೆ ನೇಮ ಕಟ್ಟಲಿಕ್ಕೆ ಆಗೋದಿಲ್ಲ. ಈ ನಿಬಂಧನೆಗಳ ಒಳಪಟ್ಟಂಥ ಒಂದು ವ್ಯವಸ್ಥೆ ಏನಿದೆ ಅದು ನೇಮ. ಹಾಗಾದರೆ ನೇಮ ಮತ್ತು ಕೋಲಕ್ಕಿರುವ ವ್ಯತ್ಯಾಸ ಏನಂತ ಕೇಳಿದ್ರೆ, ಎಲ್ಲ ದೈವಗಳಿಗೆ ಕೋಲ, ನಿಯಮ ಏನು? ಈಗ ನಮ್ಮಲ್ಲಿ ಒಂದು 16 ಮನೆ ಇದೆ ನಮ್ಮಲ್ಲಿ. ಈ 16 ಮನೆಯವರಿಗೆ ಒಂದು ಮುದ್ರೆ ಇಡುವಂಥ ಪದ್ಧತಿ ಇದೆ, ಮುದ್ರಾಧಾರಣೆ. ನಮಗೆ ಅಮೆಸೂತಕ ಇಲ್ಲ. ಹಾಗಂದ್ರೆ ಏನಂತ ಸ್ವಲ್ಪ ಅಮೆಸೂತಕ ಅಂತ ಹೇಳಿದ್ರೆ, ಈಗ ದೇವರಿಗೆ ಪೂಜೆ ಮಾಡುವಂಥ ಅರ್ಚಕರಿಗೆ ಕುಟುಂಬದಲ್ಲಿ ಯಾರಾದರೂ ಸತ್ರೆ, ಕುಟುಂಬದಲ್ಲಿ ಯಾರಾದರೂ ಹೆತ್ರೆ, ಸತ್ರೆ ಸೂತಕ, ಹೆತ್ರೆ ಅಮೆ, ಅದು ಬಾಧಿಸ್ತದೆ. 12-13 ದಿನ ಏನು ಆಚರಿಸಿ ಅವರು ದೇವರಿಗೆ ಪೂಜೆ ಮಾಡಂಗಿಲ್ಲ. ಅದೇ ಬ್ರಾಹ್ಮಣರಲ್ಲಿ ಸಂಸಾರದ ರುಜ್ಜನ್ನು ಕಡಿದು ಸನ್ಯಾಸತ್ವವನ್ನು ಪಡೆದವರಿಗಿಲ್ಲ. ಈ ಪೇಜಾವರ ಮಠಾಧೀಶರು ಮೊದಲು ಪೂರ್ವಾಶ್ರಮದಲ್ಲಿ ಅವರು ಒಂದು ಋತ್ವಿಜರಾಗಿಯೋ ಇದ್ದರು, ಅವರಿಗೆ ಪೂರ್ವಾಶ್ರಮದಲ್ಲಿ ಬಾಧಿಸ್ತೈತೆ. ನಂತರ ಇಲ್ಲ. ಯಾಕೆ? ಸಂಸಾರದ ರುಜ್ಜನ್ನು ಕಡಿದು ಅವರು ಸನ್ಯಾಸತ್ವವನ್ನು ಏರಿದರು. ಅವರಿಗೆ ಸಂಸಾರ ರಹಿತ ಸನ್ಯಾಸತ್ವ. ಅವರಿಗೆ ಅಮೇನೂ ಇಲ್ಲ, ಸೂತಕನಲ್ಲಿ ಯಾವುದೂ ಇಲ್ಲ, ಬಾಧಿಸುವುದಿಲ್ಲ. ನಮಗೂ ಹಾಗೆ, ನಮಗೆ ಒಂದು ದೀಕ್ಷೆ ಕೊಡುವಂಥ ಪದ್ಧತಿ ಇದೆ. ಉದಾಹರಣೆಗೆ ನನಗೆ ಪುತ್ತಿಗೆ ಸೋಮನಾಥೇಶ್ವರ ದೇವಸ್ಥಾನ ನನಗೆ ದೀಕ್ಷೆ ಆಗಿರುವಂಥ. ನಿಮಗೆ ಎಜುಕೇಶನ್, ಇದ್ರ ಬಗ್ಗೆ ಎಜುಕೇಶನ್ ಚಿಕ್ಕಂದಿನಲ್ಲಾಗಿದೆ. ದೀಕ್ಷೆ ಆಗಿರುವಂಥದ್ದು ನಂತರ, ನನ್ನ ಅಪ್ಪನ ನಂತರ ನಾನು ನೇಮ ಕಟ್ಟಬೇಕಲ್ಲ. ಈಗ ಉದಾಹರಣೆಗೆ ಕಣಂತೂರು ಅಂತ ಕ್ಷೇತ್ರ ಇದೆ, ಅಲ್ಲಿ ಕಟ್ಟುವವರನ್ನ ಕಾಣ್ತಾ, ಉದ್ಯಾವರದಲ್ಲಿ ಕಟ್ಟುವವರನ್ನ ಮಂಜ, ಚಿಪ್ಪಾರಲ್ಲಿ ಕಟ್ಟುವವರನ್ನ ಮಾರು ಅಂತ ಇದೆ. ಅದು ಅವರಿಗೆ ಹೆಸರು. ಈಗ ಕಾಂತ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಅವನಿಗೆ ಹೊಸತಾದಂಥ ನಾಮಕರಣ ಆಗುವಂಥದ್ದು. ದೀಕ್ಷೆ ಕೊಟ್ಟ ಮೇಲೆ ಎಲ್ಲೂ ಕೂಡ ಕಾಂತ ಅಂತ ಹೆಸರು ಇಡಬಹುದು, ಅವನಿಗೆ ಇಡುವಂಥ ಪದ್ಧತಿ 16 ಮನೆತನಕ್ಕೆ. ಇದು ಏನಾಗಿದೆ ಅಂತ ಹೇಳಿದರೆ, ಇಷ್ಟರವರೆಗೆ ಕಣಂತೂರು ಕ್ಷೇತ್ರದಲ್ಲಿ ಒಂದು ಉದಾಹರಣೆ ಕೊಡ್ತಾನೆ. ಅಲ್ಲಿ ಒಬ್ಬರು ಕಟ್ತಾ ಇದ್ರು, ಅವರ ನಂತರ ಇನ್ನೊಬ್ಬರನ್ನು ನಿಯುಕ್ತಿ ಮಾಡುವಾಗ ಪೂಕಟ್ಟು ಪ್ರಶ್ನೆ ಅಂತ ಉಂಟು. ಹೂವಿನ ಮೇಲೆ ಪ್ರಶ್ನೆಯನ್ನು ಕಾಣುವಂಥದ್ದು. 12 ರಾಶಿಯಲ್ಲೆಲ್ಲ ದೈವಕ್ಕೆ ಈ ವ್ಯಕ್ತಿ ಆಗ್ತದೋ ಆಗೋದಿಲ್ಲ, ಆಯ್ಕೆ ಆಯಿತು, ಆಗ್ತದೆ ಅಂತ ಆಯಿತು. ಊರವರು ಒಪ್ಪಿದ ಮೇಲೆ ಆತನನ್ನು ದೈವತ್ವಕ್ಕೆ ತಗೊಳ್ಬೇಕಲ್ಲ. ಆವಾಗ ಇಡೀ ಊರು ಸೇರಬೇಕು, ಸೇರಿ ಗುತ್ತಿನವರು ಸೇರಬೇಕು, ಇವನ ಮನೆಯವರು ಅವನನ್ನು ಬಿಟ್ಟುಕೊಳ್ಬೇಕು, ದೈವಕ್ಕೆ ಸಮರ್ಪಣೆ ಮಾಡಬೇಕು. ಯಾವ ರೀತಿ ಸಮರ್ಪಣೆ ಅಂತ ಹೇಳಿದರೆ, ಒಂದು ದೈವಸ್ಥಾನದಲ್ಲಿ ಧ್ವಜಸ್ತಂಭ ಇದ್ದರೆ, ಹೆಚ್ಚಿನ ರಾಜನ ದೇವಗಳಲ್ಲಿ ಧ್ವಜಸ್ತಂಭ ಇರ್ತದೆ. ಧ್ವಜಸ್ತಂಭ ಇಲ್ಲದ ರಾಜನ ದೇವಗಳ ಕ್ಷೇತ್ರಗಳಿದೆ. ಧ್ವಜಸ್ತಂಭ ಇದ್ದರೆ ಆ ಧ್ವಜಸ್ತಂಭದ ಬುಡದಲ್ಲಿ, ಇಲ್ಲದಿದ್ರೆ ಆ ಊರಿನ ದೇವಸ್ಥಾನದ ಧ್ವಜಸ್ತಂಭದ ಬುಡದಲ್ಲಿ ಆತನನ್ನು ಮಡಿವಸ್ತ್ರ ತೊಳಿಸಿ ಕೂತ್ಕೊಳ್ಳಿಸಿ, ಆ ದೇವರಾದರೆ ದೇವರು, ದೈವ ಆದರೆ ಅದಕ್ಕೆ ನವಕ ಅಭಿಷೇಕ, ಇವನಿಗೆ ಕಲಶಾಭಿಷೇಕ ಮಾಡಬೇಕು. ಅದಕ್ಕಿಂತ ಮೊದಲು ಇವ ಕನಿಷ್ಠ 5 ಕ್ಷೇತ್ರಗಳಲ್ಲಿ ಸಂದರ್ಶನ ಮಾಡಿ ಸ್ನಾನ ಮಾಡಿ ಬರಬೇಕು ಅಂತ ಲೆಕ್ಕಾಚಾರ ಮಾಡದಿರೋರು ಇರ್ತಾರೆ. ಇದು ಇರೋ ಪದ್ಧತಿ ನಮಗೆ. ಅದು ಮಾಡಿ ಬಂದ ಮೇಲೆ ಅಂತೂ ಆ ಊರಿನ ಕ್ಷೇತ್ರದಲ್ಲಿ ಆತ ಕಲಶ ಸ್ನಾನ ಎಲ್ಲ ಮಾಡಿ ತಯಾರಾಗಿರಬೇಕು. ಬಂದಮೇಲೆ ಇವನಿಗೆ ಕಲಶ ಆದಮೇಲೆ ಮೈಲೆ ಮಾತದ ಮಡುತುತ್ತುನು ಅಂತೇಳಿ
ಆ ಒದ್ದೆ ಬಟ್ಟೆಯನ್ನು ತೆಗೆದು ಹೊಸ ಬಟ್ಟೆಯನ್ನು ಉಡೋದು. ಉಟ್ಟಾದ್ಮೇಲೆ ಇವನ ಕಾಲಿಗೆ ಕಾಲುಂಗುರ, ತಲೆಗೆ ಜುಟ್ಟು, ಕೈಗೆ ಬಳೆ ಸರಪಳಿ, ಬಳೆ ಮತ್ತು ಸರಪಳಿ ಇದರನ್ನು ಹಾಕಿ, ಇದ್ರೆ ಕೆಲವು ಕಡೆ ಕಿವಿ ಕುಂಟಲ್ಲಿ ಇದನ್ನು ಕಿವಿ ಚುಚ್ಚಲೇಬೇಕು ಕಡ್ಡಾಯವಾಗಿ ಅಂಥದ್ದು. ಇಂಥವನಿಗೆ ಇದು ಹಾಕಿದ ಮೇಲೆ ದೀಕ್ಷಾವಿಧಿ ಬೋಧನೆ ಏನು, ಎತ್ತು ಹಾಯಲಿಕ್ಕಿಲ್ಲ, ಏರು ತಾಡ್ರೆಬಲ್ಲಿ, ಗೊಬ್ಬರದ ಬಟ್ಟಿ ಹೊರಲಿಕ್ಕಿಲ್ಲ, ಗೊಬ್ಬರ ತುಂಬೆರಬಲ್ಲಿ, ಸೂತಕದವರು ಸೋಕ್ಲಿಕ್ಕೆ, ಸೂತಕವರನ್ನು ಸ್ಪರ್ಶಿಸ್ಲಿಕ್ಕಿಲ್ಲ, ನಾಯಿ ಕಚ್ಚಲಿಕ್ಕಿಲ್ಲ, ಇವ ಚಪ್ಪಲಿಯಲ್ಲಿ ಇನ್ನೊಬ್ಬರಿಗೆ ಹೊಡಿಲಿಕ್ಕಿಲ್ಲ, ಇವ ಚಪ್ಪಲಿಯಲ್ಲಿ ಪೆಟ್ಟು ತಿನ್ಲಿಕ್ಕಿಲ್ಲ. ಯಾರು ನೇಮ ಕಟ್ಟಬೇಕು ಅಂತ ಇದ್ದವರು ಆ ದೀಕ್ಷೆ ಆಗುವಾಗ ಹೊಡಿಲಿಕ್ಕಿಲ್ಲ, ಹಿಂದಿನ ದಿವಸದ ಅನ್ನ ಉಣ್ಲಿಕ್ಕಿಲ್ಲ, ತಂಗಳನ್ನ ಉಣ್ಲಿಕ್ಕಿಲ್ಲ. ಮತ್ತೆ ಇಷ್ಟೆಲ್ಲ ಆಯ್ತಲ್ಲ, ಒಂದು ವೇಳೆ ಮರಣ ಆಗ್ತದೆ, ಯಾರೂ ಇಲ್ಲ, ನಿರ್ದೇಶನ ಉಂಟು, ಇವ ಅಲ್ಲಿ ನಿರ್ದೇಶನ ಮಾಡುವುದಂತ ಇದ್ರೂ ಕೂಡ ತೆಂಗಿನ ಮರದ ಬುಡದಲ್ಲಿ ನಿಂತವರಿಗೆ ನಿರ್ದೇಶನವನ್ನು ಮಾಡಬೇಕು. ಹೀಗೆ ಅವರನ್ನ ಯಾರು ಮುಟ್ಲಿಕ್ಕಿಲ್ಲ, ನಿರ್ದೇಶನ ಮಾಡುವ ಹಕ್ಕಿದ್ದೀವಿ ಅವನಿಗೆ. ಕಟ್ಟ ಕಡೆಗೆ ತಂದೆ ತಾಯಿಯ ಮರಣಕ್ಕೆ ಇವನಿಗೆ ಅವಕಾಶ ಬೇಕಂತಿದ್ರೆ ಆವತ್ತಲ್ಲಿ ಪ್ರಾರ್ಥಿಸಬೇಕು, ತಂದೆ ತಾಯಿ ಒಂದು ಮರಣಕ್ಕೆ ಒಂದು ಅವಕಾಶ ಕೊಡಿ. ಬೇರೆ ಯಾವ ಸಾವಾದ್ರೂ ಹೋಗಬಾರ್ದು, ತಂದೆ ತಾಯಿ ಇದ್ರೆ ಬೇಡ್ಕೋಬೇಕು, ಬೇಡ್ಕೊಂಡು ಅದೊಂದು ವಿನಾಯಿತಿ ಎಕ್ಸೆಪ್ಷನ್ ತಗೊಂಡು ಮಾಡಬೇಕು. ಒಂದು ವೇಳೆ ವಿನಾಯಿತಿ ಬೇರೆ ಯಾವುದಾದ್ರೂ ಬೇಕಿದ್ರೆ ಆವತ್ತಲ್ಲಿ ಪ್ರಾರ್ಥನೆ ಮಾಡಬೇಕು, ಬಟ್ಟೆ ಹಾಕ್ಲಿಕ್ಕಿಲ್ಲ. ನಾನು ಈ ವಿನಾಯಿತಿಗಳನ್ನೆಲ್ಲ ಪ್ರಾರ್ಥಿಸಿದ್ದೇನೆ, ಅದು ಎಷ್ಟು ಸರಿ ತಪ್ಪು ಮತ್ತೆ ಬಿಟ್ಟದ್ದು. ನಾನು ಅಂಚೆ ಪೇದೆ, ಮನೆ ಮನೆಗೆ ನಾನು ಹೋಗಬೇಕು, ನನ್ನ ಆ ಮನೆಯಲ್ಲಿ ಸೂತಕದ್ರು ಇದ್ದಾರೆ ಕೇಳಿ ಕಾಗದ ಕೊಡಲಿಕ್ಕೆ ಆಗೋದಿಲ್ಲ, ಆಗ್ತದ ಇಲ್ಲ. ಅಂತೂ ದೈವಾರಾಧನೆಗೆ ನಾನು ಬರುವಾಗ ನಾನು ಕಲಶ ಸ್ನಾನ ಮಾಡಿ ಅದೆಲ್ಲ ಮಾಡೋದು. ಎಷ್ಟು ಜಾಗ್ರತೆ ಉಂಟು, ತಿನ್ನುವುದರಲ್ಲಿ ಬೇರೆ ಕೆಲಸಗಳು ಬಹಳ ಜಾಗ್ರತೆ ಮಾಡ್ತೇನೆ. ಎಲ್ಲೂ ಕೂಡ ನಾನು ತಿನ್ನೋದಿಲ್ಲ, ಹೋದರೆ ನೀರು ಕುಡಿಯೋದಿಲ್ಲ, ಎಷ್ಟು ಸಾಧ್ಯ ನಾನು ಎಷ್ಟು ಕೊಂಡೋಗಿದ್ದೇನೆ ಅಷ್ಟು ಮಾಡ್ತೇನೆ. ಅನಿವಾರ್ಯವಾಗಿ ಇರ್ತದೆ, ಕೆಲವು ಕಡೆ ವಿದೇಶಕ್ಕೆ ಹೋಗುವಂಥ ಪರಿಸ್ಥಿತಿ ಬರ್ತದೆ. ಮೊದಲೆಲ್ಲ ನಮಗೆ ಸಾಗರೋಲ್ಲಂಘನ ಮಾಡಲಿಕ್ಕಿಲ್ಲ, ಸ್ವಾಮಿಗಳಾಗಿ ಮುಂಬೈಗೆ ಹೋಗ್ಲಿಕ್ಕಿಲ್ಲ, ಇದು ಪದ್ಧತಿ ನಿಷೇಧ ಇತ್ತು. ಮುಂಬೈಗೆ ಹೋಗ್ಲಿಕ್ಕಿಲ್ಲ, ಸಾಗರೋಲ್ಲಂಘನ ಮಾಡಲಿಕ್ಕಿಲ್ಲ. ಇತ್ತೀಚೆಗೆ ಅದೆಲ್ಲ ಆಗ್ತದೆ. ನಾನೆಲ್ಲೋ ಕೇಳಿದ್ದೆ ವಿಮಾನದಲ್ಲೂ ಹೋಗಬಾರ್ದು, ಯಾಕಂದ್ರೆ ನೀವು ಭೂಮಿಯಿಂದ ಕಾಂಟ್ಯಾಕ್ಟ್ ಇರಲ್ಲ ಅಂತ ಎಲ್ಲೋ ಕೇಳಿದ್ದೆ, ನಿಜಾನ ಅದು? ಆ ಪದ್ಧತಿಯಲ್ಲಿತ್ತು, ಅದು ವಿಮಾನದಲ್ಲಿ ಹೋಗಬಾರ್ದು ಅಂತ ಅರ್ಥ ಅಲ್ಲ. ಈಗ ಅದರ ಕಾರಣವನ್ನು ನಾನೆಲ್ಲ ನನ್ನ ಮಿತಿಯಲ್ಲಿ ನಾನು ಯೋಚಿಸಿ, ಯಾಕಂತ ಹೇಳಿದ್ರೆ ಮೊದಲೆಲ್ಲ ಈಗಿನ ಹಾಗೆ ವಿಮಾನಗಳಿಲ್ಲ, ಹೌದು, ರೈಲುಗಳು ಇದ್ರೆ ಒಂದು ಹಡಗು, ಮುಂಬೈಗೆ ಹೋಗಿ ಬರಲಿಕ್ಕೆ ತುಂಬ ದಿವಸ ಬೇಕು ರೈಲು ಬರೋದಕ್ಕೆ ಮೊದಲು. ಇವ ಹೋದವ ವ್ಯಕ್ತಿಯಾಗಿ ಬರ್ತಾನಂತೆ ನಂಬಲಿಕ್ಕೆ ಆಗುದಿಲ್ಲ. ಅವಾಗ ಇಲ್ಲಿ ವ್ಯವಸ್ಥೆ ಏನು ಅಲ್ವಾ? ವಿದೇಶಕ್ಕೆ ಹೋದವ ಅಲ್ಲಿನ ಆಕರ್ಷಣೆಗೆ ಬೆಲೆ ಬಿದ್ದರೆ ಮತ್ತೆ ಇಲ್ಲಿ ವ್ಯವಸ್ಥೆ ಏನು? ಬದಲಿಸುವಂಥದ್ದು ಕೆಲಸವ ಇಲ್ಲ. ಆದ್ರಿಂದ ಇಂಥ ನಿಷೇಧಕ್ಕೆ ಒಪ್ತೀಯ, ನಿನಗೆ ಮುದ್ರೆ, ನಿಂದು ನೇಮ ಆಯ್ತಾ? ಈಗ ಆಗಲ್ಲ, ಬೆಳಗ್ಗೆ ಹೋಗಿ ಅಮೆರಿಕ ಹೋಗಿ ಸಂಜೆ ಹಿಂದೆ ಬರ್ಬೋದು, 24 ಗಂಟೆಯಲ್ಲಿ ಹೋಗಿ ಬರ್ಬೋದು, ಈ ವ್ಯವಸ್ಥೆ ಇದೆ. ಮೇಲೆ ಹಾರಲಿಕ್ಕಿಲ್ಲ, ಕೆಳಗೆ ಹಾರಲಿಕ್ಕಿಲ್ಲ ಅಂತ ಹೇಳಿದ್ರೆ ಭೂಸ್ಪರ್ಶ ಆಗದಿರುವಂತೆ 2 ಕಾಲು ಎತ್ತಿ ಹಾರುವಂಥ ವ್ಯವಸ್ಥೆ ಇದೆ ಅಲ್ವಾ? ಅಲ್ವಾ? ಆ ರೀತಿ. ಆದ್ದರಿಂದ ವಿಮಾನದಲ್ಲಿ ಯಾವುದೇ ವಾಹನ ಅಂತ ಹೇಳಿದ್ರೆ ಯಾವುದೆಲ್ಲ ಅವಘಡ ಸೂಚಕಗಳಿದ್ದಾವೆ, ಒಬ್ಬನಿಗೆ ತೊಂದರೆ ಆಗುವ ಸೂಚಕಗಳಿದ್ದಾವೆ, ಅದನ್ನೆಲ್ಲ ಬಳಕೆ ಮಾಡದ ಹಾಗೆ ಜಾಗ್ರತೆ ಮಾಡಿದ್ದಾರೆ. ತೆಂಗಿನ ಮರ ಹತ್ತದೆ, ಅದಕ್ಕೆ ಬಿದ್ದರೆ ಗೆಲುವು ಎಲ್ಲ ಆದರೆ ಅದೆಲ್ಲ ಸರಿ. ಅದಕ್ಕೆ ಈ ಕಾರಣಕ್ಕೋಸ್ಕರ ನಿಬಂಧನೆಗಳು ಹೊರತಾಗಿ ಅದನ್ನೆಲ್ಲ ಮೀರಿ ನಿಲ್ಲಬಲ್ಲವನಿಗೆ ಇದು ಅನ್ವಯ ಆಗುವುದಿಲ್ಲ. ಇದು ದೈವಾರಾಧನೆಯಲ್ಲಿ ಒಬ್ಬ ವ್ಯಕ್ತಿ ಸಮರ್ಪಿತ ಆದಮೇಲೆ ಅದಕ್ಕೂ ಒಂದು 16 ಕಟ್ಲೆಗಳ ಚೌಕಟ್ಟಿದೆ, ಅದರಲ್ಲೇ ನೇಮ ನಡಾವಳಿ ನಡೆಯುವಂಥದ್ದು. ಕೆಲವು ಕಡೆ 16 ಕಟ್ಲೆಗಳು ಆದ್ಯಾಹಾರವಾಗ್ತದೆ, ಕೆಲವು ಕಡೆ ವಿಸ್ತಾರವಾಗ್ತದೆ, ವ್ಯತ್ಯಾಸಗಳಿರ್ತದೆ. ಆದರೆ ಇದು ಯಾವ ರೀತಿ ಅಂತ ಹೇಳಿದರೆ ಅದಕ್ಕೆ ಒಂದು 3 ಪ್ರಕ್ರಿಯೆ ಇದೆ. ದೈವಾರಾಧನೆ ಅದು ಯಾವ ರೀತಿ ಕಾರಣಿಕ ನಡೀತದೆ ಅಂತ ಹೇಳಿದರೆ, ಅಲ್ಲಿ ನಡೀತದೆ ಅಂತ ಹೇಳಿದರೆ, ಈಗ ಉದಾಹರಣೆಗೆ ಒಂದು ಫ್ಯಾನ್ ಉಂಟು, ಅದಕ್ಕೆ ರೆಕ್ಕೆಗಳಿದ್ದಾವೆ, ಕಂಡೆನ್ಸರ್, ಕೆಪಾಸಿಟರ್, ಡಯೋಡ್ಗಳಿದ್ದಾವೆ ಅಲ್ವಾ? ಹೌದು.
ಅದಕ್ಕೆ ವಯರ್ ಇರ್ತದೆ. ಹ್ಮ್ ಅದನ್ನು ಯಾವುದಕ್ಕೆ ಕನೆಕ್ಟ್ ಮಾಡ್ತೇವೆ? 3 ಫೇಸ್, ನ್ಯೂಟ್ರಲ್, ಅರ್ತ್. ಹ್ಮ್ ಎಲ್ಲವೂ ಸರಿಯಾಗಿದ್ದರೆ ಮಾತ್ರ ಫ್ಯಾನ್ ತಿರುಗೋದು, ಗಾಳಿ ಬರೋದು. ಸರಿಯಾ? ಹೌದು. ಅಲ್ಲಿ ರೆಕ್ಕೆಯನ್ನು ಉಲ್ಟ ಹಾಕಿದರೆ, ಹ್ಮ್ ಮಧ್ಯ ವಯರ್ ಕಟ್ಟಾದರೆ, ವಯರ್ನ ಕೆಪಾಸಿಟಿ ಕಡಿಮೆ ಆದರೆ ಹ್ಮ್ ಆಗೋದಿಲ್ಲ. ಅದೇ ರೀತಿ ಈ ದೈವ ಇದೊಂದು ತಂತ್ರ ಆರಾಧನೆ, ಟೆಕ್ನಿಕ್, ಹ್ಮ್ ಪ್ರಾಕೃತಿಕ ಟೆಕ್ನಿಕ್. ಒಂದು ಅಡಿಕೋಲು ಅಂತ ಇದೆ ಮರದ್ದು, ಹ್ಮ್ ಅದಕ್ಕೆ ಒಂದು ರಂಧ್ರ ಮಾಡಿ ಹಗ್ಗ ಕಟ್ಟಿ ಹ್ಮ್ ಹೀಗೆ ತಿರುಗಿಸಿದ ಶಬ್ದ ಬರ್ತದ? ಇಲ್ಲ, ಹಗ್ಗ ಕಟ್ಟಿ ತಿರುಗಿಸಂತೆ ಬಹುದೊಡ್ಡ ಶಬ್ದ ಬರ್ತದೆ. ಇಲ್ಲಿಂದ ಬಂತದ್ದು. ಕಾಡಿನಲ್ಲಿ ಕಾಡಿಗಿಚ್ಚು ಬರ್ತದೆ. ಹೇಗೆ ಬರ್ತದೆ? ಯಾರು ಬೆಂಕಿ ಕೊಟ್ಟದ್ದು? ಯಾರು? ಹ್ಮ್ ಬೆಂಕಿ ಎಲ್ಲಿಂದ ಹುಟ್ಕೊಂಡಿತು? ಹ್ಮ್ ಕಲ್ಲಿತ್ತು, ಮುಳ್ಳಿತ್ತು, ಹ್ಮ್ ಒಣಗಿದ ತರಗೆಳೆಗಳಿತ್ತು, ಗಿಡಗಂಟೆಗಳಿತ್ತು. ಹುಲಿಯೊಂದು ಹುಲ್ಲೆಯನ್ನು ಅಟ್ಟಾಡಿಸಿಕೊಂಡು ಹೋಗುವಾಗ ಹ್ಮ್ ಬದುಕಬೇಕು ಅಂತ ತಾನು, ಹ್ಮ್ ತಿನ್ನಬೇಕಿಂತ ಇವನು ಅಟ್ಟಾಡಿಸಿಕೊಂಡು ಹೋಗುವಾಗ ಅದರ ಗೊರಸುಗಳಿಗೆ ತಾಗಿದಂಥ ಕಲ್ಲು ಘರ್ಷಣೆ ಆದಾಗ ಕಲ್ಲಿನ ಮಧ್ಯದಿಂದ ಹುಟ್ಟಿಕೊಂಡಂಥ ಕಿಡಿ ಹ್ಮ್ ಎಲ್ಲವನ್ನೂ ಸುಟ್ಟು ಹಾಕ್ತದೆ. ಕಲ್ಲುಗಳ ಮಧ್ಯೆ ಕಿಡಿ ಇತ್ತು ಅಂತ ಯಾರಿಗೆ ಗೊತ್ತಿತ್ತು? ಹ್ಮ್ ಕಡಲಿನ ಮಧ್ಯೆ, ನೀರಿನ ಮಧ್ಯೆ ಬಡಲಾಗ್ನಿ ಇದೆ ಅಂತ ಯಾರಿಗೆ ಗೊತ್ತಿತ್ತು? ಜ್ವಾಲಾಮುಖಿ, ಭೂಮಿಯ ಮಧ್ಯೆ ಜ್ವಾಲಾಮುಖಿ ಉಂಟದು ಯಾರಿಗೆ ಗೊತ್ತುಂಟು? ಹೊರಗೆ ಬರುವಾಗ ಮಾತ್ರ ಗೊತ್ತಾಗೋದಲ್ಲ, ಹೌದು. ಅದನ್ನು ಘರ್ಷಿಸಿದ್ರೆ ಮಾತ್ರ ಗೊತ್ತಾಗೋದು. ಅರಣಿಮತನ ಅಂತ ಮಾಡ್ತಾರೆ. ಹೇಗೆ ತಾನು ತಿಕ್ಕಿದ್ರೆ ಮಾತ್ರ ಅಲ್ಲ ಅಗ್ನಿ ಬರುವಂಥದ್ದು. ಅದೇ ರೀತಿ ಹ್ಮ್ ಇದರೊಳಗೆ ಪ್ರಕೃತಿಯೊಳಗಿರುವಂಥ ಶಕ್ತಿಯನ್ನು ವ್ಯಕ್ತಿಯೊಳಗೆ ತರುವಂಥ ತಂತ್ರ, ಟೆಕ್ನಿಕ್. ಹ್ಮ್ ಅದಕ್ಕೆ ಎಣ್ಣೆ ಬೂಳ್ಯದಿಂದ ಪಿರಿಬೂಳ್ಯದವರೆಗೆ ಇರುವಂಥ ವಸ್ತ್ರ ವಿನ್ಯಾಸ, ಬಣ್ಣ ವಿನ್ಯಾಸ, ಈ ಮಣ್ಣಿನ ನೆಲ, ಅದನ್ನು ಇನ್ನೊಂದು ಕಡೆ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ. ಆಯಿತಾ? ಅದಕ್ಕೆ ಅಂಥದ್ದೇ ಲೋಹ ಆಗಬೇಕು, ಇನ್ನೊಂದು ಲೋಹ ಆಗೋದಿಲ್ಲ ಅಂತೆ ಪವರ್ ಜನರೇಟ್ ಆಗಲಿಕ್ಕೆ. ಆಯಿತಾ? ವೈರ್ನಾಗಿಂದ ಪ್ಲಾಸ್ಟಿಕ್ಕಿಗೆ ಪವರ್ ಬರ್ತದ? ಇಲ್ಲ, ಲೋಹಕ್ಕೆ ಮಾತ್ರ ಬರೋದಿಲ್ಲ. ಆದ್ದರಿಂದ ಈ ದೈವಾರಾಧನೆಯಲ್ಲಿ ನೀವು ಗಮನಿಸಿರ್ಬೋದು, ದೈವ ಕೂತ್ಕೊಳ್ಳುವಂಥ ಪೀಠ ಇದೆ, ಅದಕ್ಕೆ 3 ಕಾಲು, 3 ಕಾಲು, ಒಂದನ್ನೊಂದು ಅತಿಕ್ರಮಿಸದ ಹಾಗೆ ಅದು ಹೋಗಬೇಕು ಅಂತ ಲೆಕ್ಕ. ದೈವಾರಾಧನೆಯಲ್ಲಿ ಹೇಗಂತ ಹೇಳಿದರೆ 3 ಕಾಲು. ಎದುರಿನದ್ದು ಸರಳ ಭಾಷೆಯಲ್ಲಿ ಹೇಳಿದರೆ ಸಾನ್ನಿಧ್ಯದ ಶಕ್ತಿ, 2ನೇದು ಕುಟುಂಬದ ಭಕ್ತಿ, 3ನೇದು ಕಟ್ಟಿ ಇಸ ಮಕ್ಕಳಿನ ನಿಯಮನಿಷ್ಠೆ ಅಂತ ಹೇಳಿದರೆ ಈ ಕಟ್ಟುವಂಥ ಪಾತ್ರೆಯ ನಿಯಮ ಮತ್ತು ನಿಷ್ಠೆ. ಇದು 3 ಸರಿಯಾದರೆ ಅಲ್ಲಿ ಶಕ್ತಿ ಬಂದೇ ಬರ್ತದೆ, ನುಡಿದದ್ದು ನಡೆಯುತ್ತದೆ. ಸಾನ್ನಿಧ್ಯದ ಶಕ್ತಿ ಅಂತ ಹೇಳಿದರೆ ಏನು? ಈಗೇನಾಗಿದೆ, ಇಂಟರ್ಲಾಕು, ಕಾಂಕ್ರೀಟೀಕರಣ, ಹಾಸುಗಲ್ಲ, ಅದಲ್ಲ ಸಾನ್ನಿಧ್ಯ ಶಕ್ತಿ. ಪ್ರಕೃತಿಯಾಗಿರಬೇಕು, ಮಣ್ಣೆ ಆಗಬೇಕು, ಅದರಲ್ಲಿದ್ದಂಥ ಶಕ್ತಿ ಅಲ್ಲಿ ಬಂದಾಗ ನಮಗೆ ಬರುವಂಥ ಭಕ್ತಿ ಇನ್ನೊಂದು ಕಡೆ ಬರಲಿಕ್ಕೆ, ಕಾಂಕ್ರೀಟಲ್ಲಿ ಬರಲಿಕ್ಕೆ ಸಾಧ್ಯತೆ ಇಲ್ಲ. ಅದು ಅಲ್ಲಿ ಮಣ್ಣೆ. ಅದಕ್ಕೆ ಹೇಳೋದು ಮಣ್ಣೇ ಗಂಧ ಪ್ರಸಾದ, ಇಲ್ಲಿನ ನದಿಯ ನೀರೇ ತೀರ್ಥ. ಈ ರೀತಿ ಪದ್ಧತಿ ನೀವು ಗಮನಿಸಿರುವ ದೈವಗಳಲ್ಲಿ ಬೇರೆ ಹೊರಗಿನ ತೀರ್ಥವನ್ನೆಲ್ಲ ಪ್ರೋಕ್ಷಣೆ ಮಾಡೋದು ಅವರ ಸಂಕಲ್ಪಕ್ಕೆ, ಅದಲ್ಲ ನಮಗೆ ತೀರ್ಥ. ದೈವದಗಳಿಗೆ ತೀರ್ಥವನ್ನು ಜೊಂಬಲ್ಲಿಟ್ಟು ಇವತ್ತಿದ್ದು ನಾಳೆ ತನಕ ಹಾಕುವಂಥ ಕೆಲವೊಂದು ಹುಚ್ಚಾಟ ಇದೆ, ಅದು ಒಳ್ಳೆ ಆಟ ಅಲ್ಲ. ತೀರ್ಥ ಒಂದು ಸಂಧ್ಯಾಕಾಲದ ಇನ್ನೊಂದು ಸಂಧ್ಯಾಕಾಲಕ್ಕೆ ಅದು ಮಲಿನ ಆಗ್ತದೆ ಶಾಸ್ತ್ರದಲ್ಲಿ. ಇದನ್ನು ಪಾಪ ಮುಗ್ಧರು ಇಟ್ಕೊಳ್ತಾರೆ. ಹಾಗಲ್ಲ, ಅಲ್ಲಿ ತೀರ್ಥ ಯಾವುದಂದ್ರೆ ಕೂಚಿಯ ನೀರೇ, ಬಾವಿಯಿಂದ ತೆಗೆದ ಕೂಚಿಯ ನೀರೇ ತೀರ್ಥ. ಅದಕ್ಕೆ ಕೆಬ್ಬಳಾಗಿ ಪವಿತ್ರ ಆಯಿತು, ಅದೇ ತೀರ್ಥ. ಆಯಿತಾ? ಈ ರೀತಿ ಸಾನ್ನಿಧ್ಯದ ಶಕ್ತಿ ಪ್ರಾಕೃತಿಕವಾಗಿರಬೇಕು. ಅದು ಇದರಿಂದ ಬಂಧಿತ ಆಗಿರಬಾರ್ದು. ಯಾವುದು? ಅದನ್ನು ವಿರುದ್ಧ ಶಕ್ತಿ ಕೊಡುವಂಥದ್ದು ಬಂಧಿತ ಆಗಿರಬಾರ್ದು. ಇಂಟರ್ಲಾಕ್ ಆಗಿರ್ಬೋದು, ಕಾಂಕ್ರೀಟೀಕರಣ ಆಗಿರ್ಬೋದು, ಯಾವುದು ಇರೋದಿಲ್ಲ. ಪ್ರಾಕೃತಿ ಅದು ಸಾನ್ನಿಧ್ಯ ಶಕ್ತಿ. ಇನ್ನೊಂದು ಕುಟುಂಬದ ಭಕ್ತಿ. ಒಂದು ರಾಜಂದೈವ, ರಾಜ್ಯದ ನೇಮ, ರಾಜ್ಯದ ಎಲ್ಲರೂ ಕೂಡ ಕುಟುಂಬ ಅಂತ ಆಯ್ತು ದೈವ. ನೀವು ನಿಮ್ಮ ಮನೆಯಲ್ಲಿ ದೈವಕ್ಕೆ ಕೋಲ ಕೊಡೋದು ನಿಮ್ಮ ಕುಟುಂಬ ಅಲ್ಲಿ ಅವರು. ಯಾವ ರೀತಿ ಭಕ್ತಿ? ನನ್ನ ಹತ್ರ ಹಣ ಇದೆ, ನಾನೊಬ್ಬ ದೊಡ್ಡ ಉದ್ಯಮಿ, ನಾನು ದೊಡ್ಡ ಚೆಂದ ಆಗಬೇಕಾಯ್ತಾ, ಹಾಗೆ ಆಗಬೇಕು, ಹೀಗೆ ಆಗಬೇಕು, ಎಲ್ಲ ವ್ಯವಸ್ಥೆ ಮಾಡೋದು, ಆಡಂಬರ ಮಾಡುವಂಥದ್ದು,
ಕಾಲ ಮೇಲೆ ಕಾಲ ಹಾಕಿ ಕೂತ್ಕೊಳ್ಳುವಂಥದ್ದು ದೈವ ಬಂದಾಗ. ಅಹಂಕಾರ. ಆವಾಗ ಶಕ್ತಿ ಇರೋದಿಲ್ಲ. ಕುಟುಂಬದಲ್ಲಿ ಭಕ್ತಿ ಅಲ್ಲ, ಅವನ ಹಣದ ಮದ ಅದು ಪ್ರದರ್ಶನ ಆಗ್ತದೆ. ಕುಟುಂಬದ ಭಕ್ತಿ. ಕಟ್ಟುವವನ ನಿಯಮನಿಷ್ಠೆ ಮೂರನೇದು. ಯಾವುದು? ಇವ ಕೂಡ ಹಾಗೆ. ಏನು ಪ್ರಾಚೀನದಲ್ಲಿ ಏನಿತ್ತು ಅದನ್ನು ನಡೆಸಿಕೊಳ್ಳುವಂಥದ್ದು. ಹೊಸತನ್ನು ಸೇರಿಸಿದ್ರೂ ಕೂಡ ನಾನು ಆವಾಗ ಹೇಳಿದ್ದು ಮೂಲವನ್ನು ಬಿಡದೆ ಮಾಡಿರುವಂಥ ವ್ಯವಸ್ಥೆ. ಬಟ್ಟೆ ಕೆಂಪು ಬಟ್ಟೆ ಆಗಿರಬೇಕು, ಅದಕ್ಕೆ ಏನೇನೋ ಮಾಡಿದರೆ ಒಳಗಿನ ವರ್ಣ ಹಾಗೆ ಇರಬೇಕು, ಬಣ್ಣ ಹಾಗೆ ಇರಬೇಕು. ಏನು ಮಾಡಿದರೂ ಕೂಡ ಏನು ಮೂಲ ಏನಿದೆ ಅದಿರಬೇಕು. ಅದು ಮಾಡಿ ಹಾಳೆ ಆಗಿರ್ಬೋದು, ಗಗ್ಗರ ಆಗಿರ್ಬೋದು, ಬಣ್ಣಗಳಾಗಿರ್ಬೋದು, ಧಾರಿಸುವಂಥ ಎಲ್ಲ ಸೊತ್ತು ಎಲ್ಲವನ್ನೂ ಮಾಡಿ ಆತ ನಿಂತಾಗ ಕೇವಲ ವೇಷ ಮಾತ್ರ ಅದು ನಿಯಮ. ಎಷ್ಟೊತ್ತಿಗೆ ಬರಬೇಕು, ಇವನನ್ನು ಅವರು ಕಾಯುವ ಹಾಗೆ ಆಗಬಾರ್ದು. ಅಲ್ಲಿನ ಹೊತ್ತಿಗೆ ಅನುಸಾರವಾಗಿ ಇವ ನಡಿಬೇಕು. ಇದು ನಿಷ್ಠೆ. ಗೋಧೂಳಿ ಮುಹೂರ್ತಕ್ಕೆ ಪಡಿಯಕ್ಕಿ ಕೊಡಲಿಕ್ಕೆ ಇವ ರಾತ್ರಿ ಬಂದರೆ ಆಗುವುದಿಲ್ಲ. ಆ ಹೊತ್ತಿಗೆ ಅವ ಇರಬೇಕು, ಆ ಮುಹೂರ್ತಕ್ಕೆ ಅವ ಇರಬೇಕು. ಆಯಿತಾ? ಇದರ ಮುಹೂರ್ತಕ್ಕೆ ಸರಿಯಾಗಿ ಅವ ಇರಬೇಕು, ಅದರ ಇವನ ಮುಹೂರ್ತಕ್ಕೆ ಅವರಿರುವುದಲ್ಲ. ಇದು ನಿಷ್ಠೆ ಅಂತ ಆಗೋದಿಲ್ಲ. ಆಯಾಯ ವ್ಯಕ್ತಿ ಅವನವನ ಕರ್ತವ್ಯವನ್ನು, ಅವನವನ ಸೇವೆಯನ್ನು ಅದೇ ಹೊತ್ತಿಗೆ ಮಾಡುವಂಥದ್ದೇ ನಿಷ್ಠೆ. ಅವನಿಗೆ ಆಹಾರದ ನಿಬಂಧನೆಗಳು ನಮಗೆ ಇರುವಂಥದ್ದು ಹಂದಿ ಮತ್ತು ದನ, ಗೋವು ಮತ್ತು ಹಂದಿ ತಿನ್ನಬಾರ್ದು. ಇದೆರಡರ ಮಾಂಸವನ್ನು ಬಿಟ್ಟು ಈಗ ತಿನ್ನುವಂಥದ್ದೆಲ್ಲ ಮಾಂಸಾಹಾರ ಏನಿದೆ ಅದನ್ನು ತಿನ್ನಬಾರ್ದು ಅಂತ ನಿಯಮ ಇಲ್ಲ. ಆದರೆ ಕೆಲವು ಕ್ಷೇತ್ರಗಳಲ್ಲಿ ಉಂಟು. ತಿನ್ನದೇ ಇದ್ದರೆ ಒಳ್ಳೆಯದು, ಸಾತ್ವಿಕನಾಗಿ ಇದ್ದರೆ ಒಳ್ಳೆಯದು ಇಂಥ ಎಲ್ಲ ವ್ಯವಸ್ಥೆ ಇದೆ. ಈ ವ್ಯವಸ್ಥೆಯಲ್ಲಿ ಇದು ಈತ ನಿಯಮ ಅಂತ ಹೇಳಿದ್ರೆ ಈ ಕಟ್ಟುಪಾಡುಗಳು, ಮತ್ತು ನಿಷ್ಠೆ ಅಂತ ಹೇಳಿದರೆ ನಾನು ಆವಾಗಲ ಅವನವನ ಕರ್ತವ್ಯನ. ಹೀಗೆ ಇದ್ದಂಥ ವ್ಯಕ್ತಿ ಶೂನ್ಯತ್ವದಲ್ಲಿರಬೇಕು, ನಿರಹಂಕಾರಿಯಾಗಿರಬೇಕು. ಅವನ ನಿಯಮನಿಷ್ಠೆ. ಇದು ಮೂರು ಸೇರಿದರೆ ಫಲಿತ. ಅಲ್ಲಿ ಕಟ್ಟುವನಲ್ಲಿ ನಿಷ್ಠೆ ಉಂಟು, ಕುಟುಂಬದಲ್ಲಿ ಭಕ್ತಿ ಉಂಟು, ಇಂಟರ್ಲಾಕ್ ಹಾಕಿದೆ. ಅಲ್ಲಿ ಏನು ಮಾಡಿದರೂ ನಡೆಯುವುದಿಲ್ಲ. ಇಷ್ಟು ಖರ್ಚು ಮಾಡಿದ್ದೀನಿ, ಏನು ನಡೆಯುವುದಿಲ್ಲ, ಸುಮ್ಮನೆ ಕೋಲ ಕೊಟ್ಟದ್ದು. ಮಣ್ಣಿದೆ, ಸಾನ್ನಿಧ್ಯದಲ್ಲಿ ಶಕ್ತಿ ಇದೆ, ಕುಟುಂಬದಲ್ಲಿ ಭಕ್ತಿ ಇದೆ, ಕಟ್ಟುವನಲ್ಲಿ ನಿಷ್ಠೆ ಇಲ್ಲ, ಆವಾಗಲೂ ಆಗಲ್ಲ. ಕಟ್ಟುವನಲ್ಲಿ ನಿಷ್ಠೆ ಇದೆ, ಸಾನ್ನಿಧ್ಯದಲ್ಲಿ ಶಕ್ತಿ ಇದೆ, ಕುಟುಂಬದಲ್ಲಿ ಅಹಂಕಾರ ಇದೆ, ಆವಾಗಲೂ ಆಗಲ್ಲ. ಇದು ಎಲ್ಲವೂ ಸರಿಯಾಗಿದ್ದರೆ ಎಲ್ಲವೂ ಸರಿ ಆಗುತ್ತದೆ, ಇದನ್ನು ನಡೀತದೆ. ಹಾಗಾದರೆ ನಿಮ್ಮ ಮೂಲ ಪ್ರಶ್ನೆಗೆ ಬರ್ತೇನೆ, ಇವನ ಮೇಲೆ ಶಕ್ತಿ ಹೇಗೆ ಬರ್ತದೆ? ಇದು ಪ್ರಶ್ನೆ. ನಾನು ಆವಾಗ ಹೇಳಿದೆ ನೋಡಿ, ಅಡಿಕೋಲನ್ನು ತಿರುಗಿಸಿ ಅದು ಎಲ್ಲಿಂದ ಶಬ್ದ ಬಂತು, ಇದು ಓಡಿಸುವಾಗ ಎಲ್ಲಿಂದ ಬೆಂಕಿ ಬಂತು. ಅದೇ ರೀತಿ ಇಲ್ಲಿ ಬರುವಂಥ ದೈವ ಬೇರೆ ಎಲ್ಲಿರುವುದಲ್ಲ. ಯಾರೆಲ್ಲ ಕುಟುಂಬ ಅಂತ ಹೇಳ್ತೇವೋ ಅವರ ಹೃದಯದಲ್ಲಿರುವಂಥ ಶಕ್ತಿ ಇವನ ಮೇಲೆ ಅವರು ಕಳಿಸುವಂಥದ್ದು ಪ್ರಾರ್ಥನೆ ಮುಖೇನ. ಅವರ ಎಲ್ಲರ ದೃಷ್ಟಿ ಅವನ ಮೇಲೆ ಕೇಂದ್ರೀಕೃತ ಆಗ್ತದೆ, ಎಲ್ಲರ ಭಾವನೆಗಳು ಅವನ ಮೇಲೆ ಕೇಂದ್ರೀಕೃತ ಆಗ್ತದೆ. ಅಲ್ಲಿ ಶಕ್ತಿ ಕ್ರೋಢೀಕರಣ ಆಗ್ತದೆ. ಯಾವ ರೀತಿ ಸೂರ್ಯನ ಬೆಳಕು ಪ್ರಖರವಾಗಿ ಬೀಳುತ್ತದೆ, ಅದಕ್ಕೆ ಸೂರ್ಯನಿಗೆ ಕಾಗದ ಹಿಡಿದು ಸುಡ್ತದ? ಇಲ್ಲ. ಅದೇ ಭೂತ ಕನ್ನಡಿಯನ್ನು ಹಿಡಿದರೆ ಹೌದು, ಅದು ಸುಡುತ್ತದೆ. ಅದನ್ನು ನೇರ ಅದಕ್ಕೆ ಕೇಂದ್ರೀಕೃತ ಮಾಡಿದಾಗ ಅಲ್ಲಿ ಶಕ್ತಿ ಉದ್ಭವಿಸ್ತದೆ. ಈ ತತ್ವ ಇವನಲ್ಲಿ ಆ ಶಕ್ತಿಗಳು ಮೇಳೈಸೋದು ಎಲ್ಲ ಸರಿಯಾಗಿ. ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಜಾರಂದಾಯ ಉಂಟು, ಅವರ ಮನೆಯಲ್ಲಿ ಪಂಜುರ್ಲಿ ಉಂಟು, ಇನ್ನೊಂದು ಜುಮಾದಿ ಉಂಟು. ಎಲ್ಲಿ ನೋಡಿದರೂ ಅದೇ ತಲೆಪಟ, ಅದೇ ಬಣ್ಣ, ಅದೇ ಬಟ್ಟೆ, ಅದೇ ಗಗ್ಗರ. ಇಲ್ಲಿ ಜಾರಂದಾಯ, ಅಲ್ಲಿ ಪಂಜುರ್ಲಿ, ಇಲ್ಲಿ ಜುಮಾದಿ. ಶಕ್ತಿ ಒಂದೇ. ನೀವಲ್ಲಿ ಪ್ರಾರ್ಥಿಸಿದ ರೀತಿ ವ್ಯತ್ಯಾಸ ಇದೆ. ಅಲ್ಲಿ ನೀವು ಆ ಶಕ್ತಿಯನ್ನು ಜಾರಂದಾಯ ಅಂತ ಕಂಡುಕೊಂಡಿದ್ದೀರಿ. ಅವನಲ್ಲಿ ನಿಮ್ಮ ಹೃದಯದಿಂದ ಜಾರಂದಾಯ ಶಬ್ದದಲ್ಲಿ ಹೋಯಿತು, ಇಲ್ಲಿ ಪಂಜುರ್ಲಿ ಶಬ್ದದಲ್ಲಿ ಹೋಯ್ತು, ಅಲ್ಲಿ ಇನ್ನೊಂದು ಶಬ್ದದಲ್ಲಿ ಹೋಯ್ತು. ಶಕ್ತಿ ಒಂದೇ. ಅಲ್ಲಿ ನೀವು ಕೊಟ್ಟಿರುವಂಥದ್ದು ಯಾವ ರೀತಿ ಬರ್ತದೆ ಎಲ್ಲರೂ ಹೇಳಲಿಕ್ಕುಂಟು. ಅದು ಮುಕ್ಕಾಲು ಮುಜಿಗಳಿಗೆ ಮಾತ್ರ ಬರುವುದಲ್ಲ, ಎಲ್ಲ ಕಡೆ ಬರ್ತದ. ಹೇಗೆ ಬರ್ತದೆ ಬಂದರೆ ಹೇಗೆ ಬರ್ತದೆ? ಬಹಳ ಸರಳ ಇದೆ ಅಂತೇಳಿ. ಈಗ ಭೂಮಿ ಸುಡು ಸುಡು ಅಂತಿರ್ತದೆ,
ಅಂದರೆ ಮೇ ಜೂನ್ ತಿಂಗಳ ಬೇಷ್ಯ ಬರ್ತದೆ, ಬೇಷ್ಯ ಸಂಕ್ರಾಂತಿ. ಕಾಲ. ಬೇಸಿಗೆ ಬೇರೆ, ನಮ್ಮ ಬೇಷ್ಯ ತಿಂಗಳು ಬೇರೆ. ಬೇಸಿಗೆ ಕಾಲ ದಾಟಿದ ನಂತರ ಮಳೆ ಬರುವ ಪ್ರಥಮ ಹಂತ. ಏಪ್ರಿಲಿಂದ ಮೇಗೆ ಪಗ್ಗು, ಮೇಯಿಂದ ಜೂನಿನ ನಡುವೆ ಸಂಕ್ರಾಂತಿ ಬೇಷ್ಯ, 10 ನಾವಜೆ ಬರುವಂಥ ಅವಧಿ. ಆವಾಗ ಭೂಮಿ ಸುಡು ಸುಡು ಅಂತ ಇರ್ತದೆ, ಬೇಸಿಗೆ ಸುಡು ಬಿಸಿಲು. ಆವಾಗ ಜನರೆಲ್ಲ ಪ್ರಾರ್ಥಿಸಿದ್ರು, ಬೇಷ್ಯದ ಬೆಂಕಿಗೆ ಪನಿ ಬರ್ಸಾದೆ ಮಂದೇನ ತನಿಪಾಲ ಬರಲುನ ಊರುಗು ಪರಪುನ ನಿರ್ಮಲ ನೀರು ದತ್ತತೆ ಅಂತೇಳಿ ಪ್ರಕೃತಿಯನ್ನು ಪೂಜಿಸುವಂಥ. ಮೊದಲಿನ ಮಳೆ, ಪ್ರಥಮ ಮಳೆ ಯಾವಾಗ ಬರ್ತದೆ ಹೇಳಿ? ಹೇಗೆ ಬರ್ತದೆ? ಒಮ್ಮೆ ರಪ್ಪ ಬಂತು ಹೋಯ್ತು, ಹೌದಾ? ಒಂದು ಗಳಿಗೆ ಬಂತು ಹೋಯ್ತು. ಕಂಟಿನ್ಯೂಸು ಪ್ರಥಮ ಮಳೆ ಬಂದದ್ದುಂಟಾ? ಇಲ್ಲ. ಬಂದು ಒಮ್ಮೆಲೆ ಬಂದು ಹೋಯಿತು, ಸುಡು ಸುಡುತ್ತ ಭೂಮಿ ಇದು ಕಾಯ್ತಾ ಇತ್ತು. ಭೂಮಿ ಯಾವಾಗ ಬರ್ತದೆ ಅದನ್ನು ರಪಕ್ಕ ಹೀರಿಕೊಳ್ತು, ರಪಕ್ಕ ಹೀರಿಕೊಳ್ತು. ಧರ್ಮರಾಜನ ಪ್ರಶ್ನಿಸ್ತಂತೆ, ಪರಿಮಳಗಳಲ್ಲಿ ಶ್ರೇಷ್ಠ ಪರಿಮಳ ಯಾವುದು? ಈ ಪರಿಮಳ ಶ್ರೇಷ್ಠ, ಮೊದಲನೇ ಮಳೆದು. ಆ ಪರಿಮಳ ಬಂದದ್ದೊಂದು ಗಳಿಗೆ ಮಾತ್ರ, ಆದರೆ ಪರಿಮಳ ಹೇಗೆ ಅನಂತ ಆಗಿತ್ತು, ಪರಿಮಳ ಅನಂತ ಆಗಿತ್ತು. ವ್ಯಕ್ತಿಯಲ್ಲಿ ಶಕ್ತಿ ಬಂದದ್ದೊಮ್ಮೆಲೆ, ಆದರೆ ಅಲ್ಲಿ ಶಕ್ತಿ ನಿಂತ ಮೇಲೆ ಕೇಪಳದಿಂದ ಹಿಡಿದು ಇಲ್ಲ ಅಲ್ಲಿ ಅದು ನಿಂತು ಅದರ ಪರಿಮಳ, ಅದು ಶಕ್ತಿ ಅನಂತ ಆಗಿರುತ್ತದೆ. ನಂಬುವವನಿಗೆ ಮಾತ್ರ, ನಂಬದವನಿಗೆ ಅಲ್ಲ. ನಾನು ಹೇಳಿರುವಂಥ ಗೊತ್ತಾಯಿತು, ನಂಬುವವರಿಗೆ ಮಾತ್ರ. ಇದು ಟೆಕ್ನಿಕ್, ಇದು ತಂತ್ರ. ಈ ರೀತಿ ಇವನ ಮೇಲೆ ಬಂದಿರುವಂಥ ಶಕ್ತಿ ನೀವೊಂದು ಕೇಳಿದರೆ ಅವನು ನೆನಪಿರ್ತದ ಅಂತೇಳಿ. ಇರಲೇಬೇಕು, ಇಲ್ಲ ಅಂತ ಹೇಳಿದರೆ ಸುಳ್ಳು. ಕೆಲವರು ಇಲ್ಲ ಅಂತ ಹೇಳ್ತಾರೆ, ಪ್ರಜ್ಞೆ ಇರುವುದಿಲ್ಲ ಅಂತ ಹೇಳ್ತಾರೆ. ಇಲ್ಲದಿರುವಂಥ ಸಿಚುವೇಶನ್ ಬರ್ತದೆ, ಬರೋದಿಲ್ಲ ಅಂತ ಇಲ್ಲ. ಇಲ್ಲ ಅಂತ ಹೇಳಿದರೆ ಸುಳ್ಳು ಅಂತ ಹೇಳಿದರೆ ಹಾಗೆಲ್ಲ. ಇಡೀ ನೇಮದಲ್ಲಿ ಅವನಿಗೆ ಗೊತ್ತಿಲ್ಲ ಅಂತ ಹೇಳಿದರೆ ಸುಳ್ಳು, ಗೊತ್ತಿರ್ತದೆ. ಆದರೆ ಹೇಗೆ ಗೊತ್ತಿರ್ತದೆ? ಈಗ ಒಬ್ಬನಿಗೆ ಆರೋಗ್ಯವಂತನಾಗಿರುವ ವ್ಯಕ್ತಿಗೆ ಜ್ವರ ಬರ್ತದಲ್ಲ, ಹೌದು, ವೈಬ್ರೇಷನ್ ಆಗ್ತದಲ್ಲ, ಅವನಿಗೆ ನೆನಪಿರುವುದಿಲ್ಲ, ಇರುತ್ತೆ, ಕೋಮಾ ಸ್ಥಿತಿಯಲ್ಲಿ ಇರುವುದಿಲ್ಲ. ಕೋಮಾ ಸ್ಥಿತಿಯಲ್ಲಿದ್ದಾಗ ಹೇಗಾಗ್ತದೆ? ಬಂದಾಗೆ ಆಗ್ತದೆ, ನೋಡಿದೇ ಆಗ್ತದೆ, ಇರ್ತದೆ, ನೆನಪಿರ್ತದೆ, ಎಲ್ಲವೂ ಗೊತ್ತಿರ್ತದೆ. ಅದಕ್ಕೆ ದೈವಗಳ ನುಡಿಕಟ್ಟಲ್ಲಿರುವಂಥದ್ದು, ದೈವ ಹೇಳುವಂಥದ್ದು, ಸೇರಿರುವಂಥ ರಾಜ್ಯ ಮಾಗಣೆ ನೀವಿದ್ದೀರಿ, ದೈವಾಧೀನದಲ್ಲಿ ನಾನಿದ್ದೇನೆ, ದೈವಾಗಿ ನಾನಿದ್ದೇನೆ ಅಂತ ನುಡಿಕಟ್ಟು ಕೊಡಲಿಕ್ಕಿಲ್ಲ. ಈ ವ್ಯಕ್ತಿ ಏನಿದ್ದಾನೆ, ದೈವಕ್ಕೆ ಸಮರ್ಪಿತನಾದಂಥ ವ್ಯಕ್ತಿ, ಆತ ದೈವದ ಆಧೀನತೆಯಲ್ಲಿ ಮಾತಾಡಬೇಕು. ದೈವದ ಆಧೀನದಲ್ಲಿ ಯಾವುದು? ಅಲ್ಲಿನ ತತ್ವಗಳು, ಅಲ್ಲಿನ ಕಟ್ಟುಪಾಡುಗಳು, ಅಲ್ಲಿನ ಪೂರ್ವ ಪರಂಪರೆಗಳು, ಇಲ್ಲಿನ ಆಚಾರಗಳು ಎಲ್ಲವನ್ನ ಸೇರಿಸುವ ದೈವತ್ವಕ್ಕೆ ಬಂದಿರುವಂಥ. ಆದ್ದರಿಂದ ನಾವು ಹೇಳುವಂಥದ್ದು, ಇದನ್ನು ಸಿಕ್ಕಲ್ಲಿ ಸಿಕ್ಕವರು ಮಾಡಲಿಕ್ಕೆ ಆಗುವುದಿಲ್ಲ. ಇದಕ್ಕೆ ಮುಂಚೆ ಹೇಳಿದಾಗೆ ಯಾರು ಅದನ್ನು ಮಾಡಬೇಕು ಅಂತ ಇರೋದು, ಯಾವ ಸಮುದಾಯ ಇರ್ಬೋದು, ಯಾವ ಜನ. ನಾನೀಗ ಬೆಳ್ಳಗಿಲ್ವಾ, ನನ್ನನ್ನು ನೋಡಿದೆ ಬ್ರಾಹ್ಮಣ ಅಲ್ಲ ಅಂತ ಹೇಳಲಿಕ್ಕೆ ಆಗ್ತದೆ? ಬಟ್ಟೆಗೆ ಒಂದು ಜನಿವಾರನ ಹಾಕಿದರೆ ನನ್ನ ಬ್ರಾಹ್ಮಣ ಅಂತ ಹೇಳಲಿಕ್ಕಿಲ್ವಾ? ಇಲ್ವಾ? ಹೇಳಿದ ತಕ್ಷಣ ನಾನು ಬ್ರಾಹ್ಮಣ ಆಗ್ತೇನಾ? ಬ್ರಾಹ್ಮಣ ಅಂತ ಹೇಳಿದರೆ ಏನು? ಬ್ರಹ್ಮಜ್ಞಾನೇಶು ಇತಿ ಬ್ರಾಹ್ಮಣ. ಬ್ರಹ್ಮಜ್ಞಾನ ಬೇಕವನಿಗೆ. ಯಜ್ಞೋಪವೀತದಿಂದ ಬ್ರಾಹ್ಮಣ ಅಂತ ಹೇಳೋದಲ್ಲ, ಸರಳವಾಗಿ ಹೇಳುವ ಒಬ್ಬ ಬ್ರಾಹ್ಮಣ, ನಾನು ಚೆನ್ನಾಗಿ ಆರತಿ ಮಾಡ್ತೇನೆ, ಹೀಗೆ ಮಾಡಿದ ತಕ್ಷಣ ಬ್ರಾಹ್ಮಣ ಆಗುವುದಿಲ್ಲ ಅಂತೇಳಿ. ಆರತಿ ಅದು ಟೆಕ್ನಿಕ್, ಅದು ಅವನೇನು ಸ್ಕಿಲ್, ಆಯಿತಾ? ಅವ ನಿಜವಾದ ಬ್ರಾಹ್ಮಣ ಅಂತ ಹೇಳಿದರೆ ಹೇಗಾಗಬೇಕು? ಈಗ ಬ್ರಾಹ್ಮಣರು ಪೂಜೆ ಮಾಡೋರು ಯಾಕೆ? ಪ್ರಾತಃ ಕಾಲಕ್ಕೆ ಹೇಳಬೇಕು, ತಣ್ಣೀರು ಸ್ನಾನ ಮಾಡಬೇಕು, ಸಾತ್ವಿಕ ಆಹಾರ ಏನಾಗಿರಬೇಕು, ಆಹಾರವನ್ನು ಬಳಬೇಕು, ಸಂಧ್ಯಾ ವಂದನೆ ಮಾಡಬೇಕು. ಇವ ಬ್ರಾಹ್ಮಣ ಅಂತ ಹೇಳ್ಕೊಳ್ಳೋ ವೇಷ ಕಟ್ಟುವ ಮಾಡ್ತಾನೆ. ಬ್ರಾಹ್ಮಣ ಶ್ರೇಷ್ಠ ಆದದ್ದು ಅದರಿಂದ, ಆತನ ಆಚಾರದಿಂದ ಅಂತೇಳಿ. ಆಚಾರ ವಿಚಾರ ಮುಖ್ಯ, ಅದೇ ಮುಖ್ಯ ಅಂತೇಳಿ. ಯಾಕೆ ಗೋಬ್ರಾಹ್ಮಣ ಅಂತ ಹೇಳಿದ್ರೆ ಏನು? ಗೋ ಅಂತ ಹೇಳಿದ್ರೆ ಇಂದ್ರಿಯಗಳ ನಿಗ್ರಹ ಉಳ್ಳವ ಶ್ರೇಷ್ಠ ಆಗ್ತಾನೆ ಅವ. ಸಂಪತ್ತಲ್ಲಿ ದೇವಸ್ಥಾನಕ್ಕೆ ಎಷ್ಟು ಬೇಕಾದ್ರೆ ಹಾಕಿ, ಅದರಲ್ಲಿ ಏನು ಒಂದು ಕ್ಷೇತ್ರದಲ್ಲಿ ಅವನ ಮನೆಯಲ್ಲಿ ಇದ್ದವನ ಮನೆಯಲ್ಲಿ ರಾಶಿಗಟ್ಟಲೆ ಚಿನ್ನ, ಕೋಟಿಗಟ್ಟಲೆ ಚಿನ್ನ ಇದ್ದವ, ಅವ ಬ್ರಾಹ್ಮಣ ಅಲ್ಲ ಅಂತೇಳಿ. ಬ್ರಾಹ್ಮಣ ಆದ್ರೂ ಕಾಣದು ಗೋಬ್ರಾಹ್ಮಣ ಅಲ್ಲ ಅಂತೇಳಿ. ಇಂದ್ರಿಯಗಳಿಗೆ ದಾಸನಾಗಿದ್ದಾನೆ ಅಂತ ಅರ್ಥ. ಇಂದ್ರಿಯಗಳಿಗೆ ದಾಸನಾಗದೇ ಇರುವವ, ಇವನನ್ನು ನಂಬಿಕೊಂಡು ಬಂದದ್ದು ಹೆಣ್ಣಿನ ಮೇಲೆ ವ್ಯಾಮೋಹ, ಮಣ್ಣಿನ ಮೇಲೆ ವ್ಯಾಮೋಹ, ಏನಂದ್ರೆ ನನಗೆ ಲಾಭ ಆಗ್ತದೆ ಅಂತ ಹೇಳುವಂಥದ್ದು. ಆದರೆ ಅದು
ಇಂದ್ರಿಯ ನಿಗ್ರಹ ಇಲ್ಲದಿರುವಂಥದ್ದು ಆಗುವುದಿಲ್ಲ. ಅದಕ್ಕೆ ಹೇಳುವಂಥದ್ದು ಅಸಂತುಷ್ಟೋ ದ್ವಿಜೇ ನಷ್ಟ, ಅಸಂತೃಪ್ತಿಯಾದವನಿಗೆ ದ್ವಿಜತ್ವ ನಷ್ಟ ಆಗ್ತದೆ. ಇದು ದ್ವಿಜತ್ವ, ದೇವರ ಸೇವೆ. ದ್ವಿಜತ್ವ ನಷ್ಟ ಆಗಬಾರ್ದು ಅವನಿಗೆ. ನಾನು ಅನ್ನುವಂಥದ್ದು, ನನ್ನದು ಅನ್ನುವಂಥದ್ದು ಅವನಿಗಿರಬಾರ್ದು. ಇಂಥದ್ದೆಲ್ಲ ಎಲ್ಲವನ್ನೂ ಬಯಸಲಿಕ್ಕಾಗೋದು. ಕೆಲವೊಂದು ಸ್ವಾರ್ಥಗಳಿರ್ತವೆ, ಎಲ್ಲವೂ ಅಂತಲ್ಲ, ಆದರೆ ಎಷ್ಟು ಸಾಧ್ಯತೆ ಇದೆ ಅಷ್ಟು ನಿಯಂತ್ರಣ ಬೇಕು. ಇದು ಇದರ ತತ್ವ ಅಂತೇಳಿ. ಹೀಗೆ ದೈವವಿನಿಗೆ ಬಂದದ್ದು ನುಡಿದದ್ದು ಸತ್ಯ ಆಗ್ತದೆ, ಶಕ್ತಿ ಕ್ರೋಢೀಕರಣ ಆಗ್ತದೆ. ಅಷ್ಟು ಭಾರವನ್ನು ಹೊರುವಂಥ ಶಕ್ತಿ ಆತನಿಗೆ ಬರ್ತದೆ. ಈಗ ನಾನಿರುವಂಥದ್ದು 60 kg. ನಮ್ಮ ಪೆರಾರ ಕ್ಷೇತ್ರದ ಅಣಿ ಉಂಟು, ಒಂದು ಗರಿಷ್ಠ ಅಂತ ಹೇಳಿದರೆ 120 kg ಇದೆ. ಅದಕ್ಕಿಂತ ಜಾಸ್ತಿ ಅಲ್ಲದೆ ಕಡಿಮೆ ಅಲ್ಲ ಅಂತೇಳಿ ಹೇಗೆ ಹೊರಲಿಕ್ಕೆ ಸಾಧ್ಯ? ಆ ಉರಿ, ಆ ಅಗ್ನಿ, ಆ ಕಿಲೋಗಟ್ಟಲೆ ಗಗ್ಗರ, ಗೆಜ್ಜೆ ಕಟ್ಟಿದವನು ಅವನಿಗೆ ಕಿರಿಕಿರಿ ಆಗ್ತದೆ. ಎದರಲ್ಲಿರುವಂಥ ಸತ್ತುಗಳು, ಕಟ್ಟಿಗಿರುವಂಥ ಅಣಿಯ ಭಾರ, ಇದೆಲ್ಲ ಹೊತ್ಕೊಂಡು ಹೇಗೆ ಕೆಲಸ ಮಾಡ್ತಾನೆ ದೈವಶಕ್ತಿ. ಆ ಶಕ್ತಿ ಅನ್ನುವಂಥದ್ದು, ಆ ಮನೋಭೂಮಿಕೆ ಅನ್ನುವಂಥದ್ದು ಮೊದಲು ಆತನ ಮನೋಭೂಮಿಕೆ ಸೃಷ್ಟಿಯಾಗಬೇಕು. ಅದಕ್ಕೆ ವಾತಾವರಣ ಸರಿಯಾಗಿರಬೇಕು. ಈ ವ್ಯವಸ್ಥೆ ಎಲ್ಲ ಸೇರಿದ್ರೆ ಮಾತ್ರ ನೇಮ, ಕೋಲ, ಸೇವೆ, ಉತ್ಸವ. ಅನ್ಯತಾ ಅಲ್ಲಿ ಒಂದು ಕಡೆ ಚಲನಚಿತ್ರದಲ್ಲಿ ತೋರಿಸ್ತಾರೆ, ರಂಗಭೂಮಿಯಲ್ಲಿ ತೋರಿಸ್ತಾರೆ, ಅದು ಅಲ್ಲ. ಎಂಟರ್ಟೈನ್ಮೆಂಟ್ ಅಷ್ಟೇ. ಎಂಟರ್ಟೈನ್ಮೆಂಟ್ ಅವ್ರು ಮಾಡಲು ಏನು ಮಾಡಿಯೇವು ಹೇಳಿದರೆ ಆಗೋದಿಲ್ಲ. ಒಬ್ಬ ಏನು ರೈಟ್ ಬ್ರದರ್ಸ್ ಅನ್ನುವರು ವಿಮಾನವನ್ನು ಕಂಡು ಹುಡುಕಿದವ ಬೇರೆ, ವಿಮಾನವನ್ನು ಮಾಡುವವ ಬೇರೆ. ನೀವು ಹೇಳಿ ಚೆನ್ನಾಗಿತ್ತು. ಹಾಗೆ ಮಾಡಲಿಕ್ಕೆ ಅನುಕರಣೆ ಯಾವ ರೀತಿ ಕೂಡ ಮಾಡ್ಬೋದು, ನವರಸಗಳನ್ನು ಪ್ರದರ್ಶಿಸ್ಬೋದು. ನವರಸ ಉದ್ದೀಪನ ಆಗುವಂಥದ್ದು ಬೇರೆ ಅಂತೇಳಿ.